ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ. ನಾನು ಇವತ್ತು ಏನ್ ಮಾಡ್ತಿದ್ದೀನಿ ಅಂದ್ರೆ ಫ್ರೂಟ್ ಜೆಲ್ಲಿ ಕೇಕ್ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ನಾಳೆ ಸಾಹಿತ್ಯ ಬರ್ತ್ಡೇ ಇರೋದ್ರಿಂದ ಈ ವರ್ಷ ಏನಾದರೂ ಹೆಲ್ದಿಯಾಗಿ ಪ್ಲಾನ್ ಮಾಡೋಣ ಅಂತೇಳಿ ನಾನು ಅದಕ್ಕೆ ಫ್ರೂಟ್ ಕೇಕ್ ಮನೆಯಲ್ಲೇ ಮಾಡೋಣ ಅಂತೇಳಿ ಎಲ್ಲ ಥರ ಫ್ರೂಟ್ಸ್ನ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಫ್ರೂಟ್ಸ್ ಕೇಕ್ನ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಈ ಫ್ರೂಟ್ಸ್ ಕೇಕ್ನ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ. ಮತ್ತೆ ಸಲ ಯಾವುದೋ ಒಂದು ಸಕ್ಕರೆ ಇರೋದು ಅಥವಾ ಇನ್ನೇನೋ ಒಂದು ಕೇಕ್ ನಾವು ತಂದು ಕೊಡ್ತೀವಿ. ಬಟ್ ಈ ಸಲ ಡಿಫ್ರೆಂಟ್ ಆಗಿ ಏನಾದರೂ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿ ಈ ರೀತಿ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆನ ತಗೊಂಡಿದ್ದೀನಿ. ಸ್ಟವ್ ಮೇಲೆ ಪಾತ್ರೆನ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ನೀರನ್ನ ಬಿಸಿ ಆಗೋವರೆಗೂ ಇಲ್ಲಿ ಕಾಯಿಸಿದ್ದೀನಿ. ಅಂದ್ರೆ ನೀರು ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ನಾವಿಲ್ಲಿ ನಾನು ತಗೊಂಡಿರುವಂತ ಜಿಲೆಟಿನ್ ಪೌಡರ್ ಅಥವಾ ಅಗರ್ ಅಗರ್ ಪೌಡರ್ ಏನಿದೆಯಲ್ಲ, ಅದನ್ನ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಈ ಪೌಡರ್ನ ಇದ್ರಲ್ಲಿ ಹಾಕೊಂತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ಕಾಫಿ ಲೋಟದಲ್ಲಿ 1 ಕಪ್ ಅಷ್ಟು, 1 ಕಪ್ ಫುಲ್ ನಾನು ತಗೊಂಡಿಲ್ಲ, ಒಂದು ಅರ್ಧದಿಂದ ಮುಕ್ಕಾಲು ಕಪ್ ಒಳಗಡೆ ಸಕ್ಕರೆನ ತಗೊಂಡಿದ್ದೀನಿ. ಸಕ್ಕರೆ ಸ್ವಲ್ಪ ಆದ್ರೇನೆ ಸಾಕಾಗುತ್ತೆ, ಬರೀ ಸ್ಪೂನ್ ಲೆಕ್ಕದಲ್ಲಿನೇ ಹಾಕ್ಬೋದು. ಅಷ್ಟರಲ್ಲೇ ಅಷ್ಟು ಟೇಸ್ಟ್ ಬಂದ್ಬಿಡುತ್ತೆ. ಅಂದ್ರೆ ನಾನು ಇಲ್ಲಿ ಬೆಲ್ಲ ಅಥವಾ ಕಲ್ ಸಕ್ಕರೆನ ಬಳಸ್ಕೋಬೋದಿತ್ತು, ಅದು ಕಲರ್ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸಕ್ಕರೆನ ಬಳಸ್ಕೊಂಡಿದ್ದೀನಿ. ಇದಿಷ್ಟು ಕಂಪ್ಲೀಟ್ ಕೂಲ್ ಆಗ್ಲಿಕ್ಕೆ ಎತ್ತಿಟ್ಬಿಡ್ಬೇಕು. ಆ ನೀರು ಪೂರ್ತಿ ತಣ್ಣಗಾದ ನಂತರ ನಾವೊಂದು ಪಾತ್ರೆ ಅಥವಾ ನೀವು ನಿಮ್ಮ ಮನೆಯಲ್ಲಿ ಮೌಲ್ಡ್ ಇತ್ತಂದ್ರೆ ಕೇಕ್ ಮೌಲ್ಡ್ ಅಥವಾ ಯಾವುದೇ ಒಂದು ಶೇಪ್ ಇತ್ತಂದ್ರೆ ನೀವು ಆ ಶೇಪ್ ನಲ್ಲಿ ತಗೋಬಹುದು. ನನಗೆ ಇಲ್ಲಿ ಸದ್ಯಕ್ಕೆ ಈ ಪಾತ್ರೆ ಅಷ್ಟೇ ನಮ್ಮ ಮನೆಯಲ್ಲಿ ಅವೈಲೇಬಲ್ ಇರೋದು. ಹಾಗಾಗಿ ಒಂದು ಪಾತ್ರೆನಲ್ಲಿ ನಾನು ಫಸ್ಟ್ ಜೆಲ್ಲಿ ಪೌಡರ್ ನೀರ್ನ ಹಾಕಿದ್ದೀನಿ, ಆ ವಾಟರ್ನ ಹಾಕಿ ಅದಾದ್ಮೇಲೆ ನಾನು ಕಟ್ ಮಾಡ್ಕೊಂಡಿರುವಂತ ಫ್ರೂಟ್ಸ್ನ ಒಂದೊಂದೇ ನನಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಜೋಡಿಸ್ಕೊಂಡು ಅಲಂಕಾರವಾಗಿ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಜೆಲ್ಲಿ ವಾಟರು, ಹಾಗೆ ಫ್ರೂಟ್ಸು, ಮತ್ತೆ ಜೆಲ್ಲಿ ವಾಟರು, ಫ್ರೂಟ್ಸು, ಮತ್ತೆ ಜೆಲ್ಲಿ ವಾಟರು, ಫ್ರೂಟ್ಸು, ಈ ರೀತಿ ನಾನು ಹಾಕೊಂಡು ಫುಲ್ ಕಂಪ್ಲೀಟ್ ಆಗಿ ನಾನಿಲ್ಲಿ ಒಂದು ಪಾತ್ರೆಗಾಗುವಷ್ಟು ಅಷ್ಟೇನೆ ಮಾಡ್ಕೊಂಡಿದ್ದೆ. ನನ್ಗೆ ಎಷ್ಟು ಬೇಕೋ ಅಷ್ಟನ್ನ ರೆಡಿ ಮಾಡ್ಕೊಂಡು ಇದು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ಬೇಕು. ಅದಕ್ಕೆ ನಾನಿಲ್ಲಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತಾ ಇದ್ದೀನಿ. ಇದು ನಾನು ನಾಳೆನೆ ಓಪನ್ ಮಾಡೋದು. ನೆಕ್ಸ್ಟ್ ನಾನು ಇದನ್ನ ನಾಳೆ ಓಪನ್ ಮಾಡಿದ್ಮೇಲೆ ಹೀಗಿತ್ತು ನಮ್ಮ ಕೇಕು. ಫ್ರೂಟ್ ಕೇಕ್ ಮನೆಯಲ್ಲೇ ತಯಾರು ಮಾಡಿರುವಂತ ಫ್ರೂಟ್ ಕೇಕು ಯಾವ ರೀತಿ ಬಂದಿದೆ ಅಂತ ನೀವೊಂದ್ಸರ್ತಿ ಕಣ್ಣಾರೆ ನೋಡ್ಬಿಡಿ. ನೋಡ್ತಿದ್ದೀರಲ್ಲ ಈ ಕೇಕು ಯಾವ ರೀತಿ ಬಂದಿದೆ ಅಂತ ಹೇಳಿ. ಇದೇ ಫ್ರೂಟ್ ಜೆಲ್ಲಿ ಕೇಕ್ ರೆಡಿ ಆಗಿತ್ತು. ಬಟ್ ಇದು ಇನ್ನ ಚೆನ್ನಾಗಿ ಬರ್ಬೋದಿತ್ತು, ನಾನು ಅನ್ಕೊಂಡಂಗೆ ಬರ್ಲಿಲ್ಲ ಇದು. ನಾನೇ ಬೇರೆ ತರ ಅನ್ಕೊಂಡಿದ್ದೆ, ಅದು ಹೋಗ್ಲಿ ಬಿಡಿ. ಬಟ್ ಟೇಸ್ಟ್ ವೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇಲ್ಲಿರೋ ಮಕ್ಳು ಎಲ್ಲರೂ ಕೂಡ ಇಷ್ಟಪಡ್ತಿದ್ರು. ಇನ್ನ ಯಾರಾದ್ರೂ ಮಕ್ಳು ಫ್ರೂಟ್ಸ್ ತಿನ್ನಲ್ಲ ಅಂತ ಅಂದ್ರೆ ಈ ರೀತಿ ಮಾಡಿ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ನಿಸ್ತು. ಇನ್ನ ಫ್ರೂಟ್ಸ್ಗಳನ್ನ ಬೇಕಿದ್ರೆ ಚಿಕ್ಕದಾಗಿ ಕಟ್ ಮಾಡಿ ನಿಮಗೆ ಯಾವ ರೀತಿ ಎಲ್ಲ ಕ್ರಿಯೇಟಿವಿಟಿ ಇರುತ್ತೋ ಆ ರೀತಿ ನೀವು ಬೇಕಿದ್ರೆ ಇದನ್ನ ಮಾಡ್ಕೋಬಹುದು. ಇದು ನನ್ಗೆ ಈ ರೀತಿ ಅನ್ನಿಸ್ತು. ಈ ಕೇಕ್ ನ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ವಿಕ್ರಮ್ ಕೂಡ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ಸೈಡ್ ಮಾಡುತ್ತೀರಾ ಅಷ್ಟು ಮಾಡಕ್ಕಾಗಲ್ಲ ಈ ಕೇಕ್ ನ ಮನೆಯಲ್ಲಿ ನೀವು ಮಿಸ್ ಮಾಡ್ದೇನೆ ಟ್ರೈ ಮಾಡಿ. ನಾನು ಒತ್ತಿ ಹೇಳ್ತಾ ಇದ್ನಿ 2 ಸಲ. ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ನೋಡಿ ನನ್ನ ಮಗ ಕೇಕ್ ಕಟ್ ಮಾಡೋ ಬರದಲ್ಲಿ ಚಾಕುನ ನೆಕ್ಬಿಡ್ತಾ ಇದ್ದಾನೆ. ನಾನು ನಿಮ್ಗೆ ಲಾಸ್ಟ್ ನನ್ನ ಯುಗಾದಿ ಹಬ್ಬದ ವಿಡಿಯೋದಲ್ಲಿ ಕೂಡ ಇದನ್ನ ಶೇರ್ ಮಾಡ್ಕೊಂಡಿದ್ದೆ. ಎಷ್ಟು ಖುಷಿ ಪಟ್ರು ಅಂದ್ರೆ ಮಕ್ಳು ತುಂಬಾನೇ ಖುಷಿ ಆಯ್ತು. ಹಾಗೆ ಮಕ್ಳಿಗೆ ನಾವು ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅದು ಅವ್ರ ಬರ್ತ್ಡೇನ ನಾವು ಸಿಂಪಲ್ ಆಗಾದ್ರೂ ಸರಿ ಅಥವಾ ಗ್ರ್ಯಾಂಡ್ ಆಗಾದ್ರೂ ಸರಿ, ನಮಗೆ ತಕ್ಕಂಗೆ ಮಕ್ಳಿಗೆ ಕೇಕ್ ಕಟ್ ಮಾಡ್ಸಿದ್ರೆ ಅದೊಂದು ಖುಷಿನೇ ಇರುತ್ತೆ. ಅದರಲ್ಲೂ ನಮ್ಮ ಸಾಹಿತ್ಯ ಅಂತೂ ಮನೆಯಲ್ಲಿ ಏನೇ ಮಾಡ್ಕೊಟ್ರು ಕೂಡ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ತಿಂತಾನೆ. ಅದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಅವ್ನು ಅದೇ ಬೇಕು ಇದೇ ಬೇಕು ಅಂತ ಯಾವುದೇ ತರ ಜಂಕ್ ಫುಡ್ನ ಕೇಳೋದೇ ಇಲ್ಲ. ನಾವೇನು ಆಫರ್ ಮಾಡ್ತೀವಿ ಅದನ್ನಷ್ಟೇ ತಿನ್ನತ್ತೆ. ಹಂಗಾಗಿ ನನಗೆ ಇವನು ತುಂಬಾನೇ ಇಷ್ಟ ಆಗ್ತಾನೆ. ಚಿಕ್ಕ ಮಗು ಅಂತೂ ಸಿಕ್ಕಾಪಟ್ಟೆ ತಿಂತಾನೆ. ಚಾಕ್ಲೇಟ್ಸ್, ಈ ತರ ಸ್ವೀಟ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಅವನಿಗೆ. ಬಟ್ ಅದಕ್ಕೆ ಅವನ್ನ ಅವಾಯ್ಡ್ ಮಾಡ್ಬೇಕಂತ ಮನೆಯಲ್ಲಿ ಅವನಿಗೂ ಕೂಡ ಏನೇನೋ ಸ್ವೀಟ್ಸ್ ಮನೆಯಲ್ಲಿ ಮಾಡ್ಕೊಡ್ತಾ ಇರ್ತೀನಿ ಅವಾಗ. ನಾನ್ ಮನೆಯಲ್ಲಿ ನಮ್ಮ ಮಕ್ಕಳಿಗೋಸ್ಕರ ತುಂಬಾನೇ ರೆಸಿಪೀಸ್ಗಳನ್ನ ಮಾಡ್ತಾ ಇರ್ತೀನಿ. ಸ್ವೀಟ್ಸ್ ಆಗಿರ್ಬೋದು ಅಥವಾ ಖಾರ ತಿಂಡಿಗಳಾಗಿರ್ಬೋದು ತುಂಬಾನೇ ಮಾಡ್ಕೊಡ್ತಾ ಇರ್ತೀನಿ. ಬಟ್ ಯಾವ್ದು ವಿಡಿಯೋಸ್ನ ನಾನು ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿಲ್ಲ ಇದುವರೆಗೂ.
ತುಂಬಾನೇ ಕಡಿಮೆ ಅಂದ್ರೆ ಕಡಿಮೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿರೋದು. ನಿಮ್ಗೇನಾದ್ರೂ ರೆಸಿಪೀಸ್‌ಗಳು ಬೇಕು ಅಂದ್ರೆ, ಮಕ್ಳಿಗೆ ಜಂಕ್ ಫುಡ್‌ನ ಅವಾಯ್ಡ್ ಮಾಡ್ಲಿಕ್ಕೆ, ಅವ್ರನ್ನ ಡೈವರ್ಟ್ ಮಾಡ್ಲಿಕ್ಕೆ ಜಂಕ್ ಫುಡ್ಡಿಂದ ಯಾವ ರೀತಿ ತಿಂಡಿಗಳನ್ನ ಮನೆಯಲ್ಲಿ ನಾವು ಮಾಡ್ಕೊಬಿಡ್ಬೋದು, ಸುಲಭವಾಗಿ ಯಾವ ರೀತಿ ಮಾಡ್ಕೊಡ್ಬೋದು ಅವ್ರಿಗೆ ಇಷ್ಟಪಡೋ ಥರ. ಈ ಥರದ್ದೇನಾದ್ರು ರೆಸಿಪಿಗಳು ನಿಮ್ಗೆ ಬೇಕು ಅಂತಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ರೆಸಿಪೀಸ್‌ನ ಮಾಡಿ ವಿಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಬೇಕಂದ್ರೆ ಖಂಡಿತವಾಗ್ಲೂ ನನಗೆ ತಿಳಿಸ್ಬೋದು. ಇವತ್ತು ಮಕ್ಕಳು ತುಂಬಾನೇ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ತುಂಬಾನೇ ಖುಷಿಪಟ್ರು. ಸಾಹಿತ್ ಮತ್ತೆ ವಿಕ್ರಮ್ ಅವ್ರಿಗೆ ಅಜ್ಜಿ ಮತ್ತೆ ಡ್ಯಾಡಿ ಹೊಸದು ರಿಮೋಟ್ ಕಾರ್ ಕೊಡ್ಸಿದ್ರು. ಅದನ್ನ ಇಟ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಸಾಹಿತದು ತುಂಬಾ ತಿಂಗ್ಳದಿಂದ ಡಿಮ್ಯಾಂಡ್ ಇತ್ತು, ಬೇಡಿಕೆ ಇತ್ತು. ಒಂದು ರಿಮೋಟ್ ಕಂಟ್ರೋಲ್ ಕಾರ್ ಬೇಕು ಅಂತೇಳಿ ಏನೆಲ್ಲ ಹೇಳಿ ಅವನ್ನ ಅವಾಯ್ಡ್ ಮಾಡ್ಕೊಂಡು ಬಂದಿದ್ವಿ. ಕ್ಯಾಲೆಂಡರ್ ತೋರಿಸಿ ಅವನಿಗೆ ನೋಡಪ್ಪ ನಿಂದು ಮಾರ್ಚ್ ಮಂತ್ ಇವಾಗ ಬರುತ್ತೆ ಅಂತ ಏನೇನೋ ಹೇಳಿ ಅವನ್ನ ಅವಾಯ್ಡ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.